ಇನ್ನೂ ಎಷ್ಟು ದಿನ ಬೇಕಪ್ಪ ನನ್ನ ಕಷ್ಟ ತೀರಕ? ನಾನದು ಎಂಥ ಕರ್ಮ ಮಾಡೇನೋ ಏನೋ ಒಟ್ಟು ಗೊತ್ತಿಲ್ಲ. ಇನ್ನೂ ಯಾವಾಗ ನನಗೆ ನೀವು ಒಳ್ಳೇದು ಮಾಡೋದು? ನಾನು ನಿನ್ನ ಗುಡಿಗೆ ಬರಾಕತ್ರ ನನಗೆ ಎಷ್ಟು ವ್ಯಂಗ್ ಮಾತಾಡಿದ್ರು ಗೊತ್ತಾ? ಅಲ್ಲಿ ಹೋಗಬೇಡ, ಏನು ಒಳ್ಳೇದಾಕತ್ತೆ ನಿನಗೆ, ನಿನ್ನಲ್ಲೇ ಐತಿಯಲ್ಲ ನಿನ್ನ ಕೆಟ್ಟ ಗುಣ, ನೀನು ಕೆಟ್ಟಕ್ಕೆ ಪೂಜೆ ಮಾಡಿಲ್ಲ ಅನ್ನೋ ಅರ್ಥಕ್ಕೆ ಮಾತಾಡಿದ್ರು. ಅಲ್ಲ, ಇದು ನನ್ನ ಒಬ್ಬಕ್ಕೆ ಮಾನ ಅಪಮಾನದ ಪ್ರಶ್ನೆ ಅಲ್ಲ, ನಿನಗೂ ಐತಿ. ಹೇಳತ್ತೇನೆ ಏನ, ನೀನು ನಿನ್ನ ಭಕ್ತಿನ ಹೆಂಗೆ ನೋಡ್ಕೊಂತಿ, ಆಕೆ ಕೇಳಿದ ವರ ಕೊಡ್ತೀಯ ಬಿಡ್ತೀಯ ಅನ್ನೋದು ಐತಿ ಇದ್ರ ಮೇಲೆ. ಅದಕ್ಕೆ ನೀನು ಮಾತ್ರ ನನಗೆ ಒಳ್ಳೇದು ಮಾಡಾಕ ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ನೀ ನನ್ನ ಮಗು ಕೊಡಾಕ ಬೇಕು. ಈ ವಯಸ್ಸಿನಾಗ ಮೊಟ್ಟಿಲ್ಲ ಆದ್ಲಲ್ಲ ಅಂತ ಆಡ್ಕೊಂಡ್ರು ಅಡ್ಡಿ ಇಲ್ಲ. ನನಗೆ ಮಾತ್ರ ಮಗು ಬೇಕಂದ್ರೆ ಬೇಕೇ ಬೇಕು. ನೀ ಕೊಡಲಿಲ್ಲ ಅಂದ್ರೆ ಇಲ್ಲೇ ನಿನ್ನ ಪಾದದಾಗ ಜೀವ ಬಿಡ್ತೇನೆ ನಾನು. ದೇವ್ರೆ, ಪ್ರಭು ಶ್ರೀರಾಮಚಂದ್ರ ಕಾಪಾಡಪ್ಪ ತಂದೆ. ಎಲ್ಲಾರನ್ನೂ ಚಲೋ ಇಟ್ಟಿರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ನನ್ನ ಕಣ್ಣು ಮುಂದೆ ನನ್ನ ಗಂಡ ಬೇರೆ ಎರಡನೇದಕ್ಕಿನ್ ಮಾಡ್ಕೊಂಡಕ್ಕಿ ಜೊತೆಗೆ ಕೂತ್ಕೊಂಡು ಮೊಮ್ಮಕ್ಕಳು ಮಗಳು ಅಂತ ಖುಷಿಯಾಗಿದಾರ. ನನಗೆ ಒಬ್ಬಂಟಿ, ನನಗೆ ಅಂತ ನನ್ನ ಜೀವನದಲ್ಲಿ ಯಾರೂ ಇಲ್ಲ. ನಾನು ಒಬ್ಬಾಕೆ ಆಗ್ಬಿಟ್ನಪ್ಪ ದೇವ್ರೆ. ಇದ್ದೊಂದು ಗಂಡನು ಇನ್ನೊಬ್ಬಾಕಿ ಕೂಟದಾನ. ನನಗೆ ಯಾರಿಲ್ಲ ಈ ಪ್ರಪಂಚದಾಗ ನಿನ್ನ ಬಿಟ್ರೆ. ನಾ ಯಾರ ಹತ್ರ ನನ್ನ ಕಷ್ಟ ಹೇಳ್ಕೊಳ್ಳಿ. ಒಂದೇ ಒಂದು ಮಗುನ ದಯಪಾಲ್ಸಪ್ಪ ತಂದೆ. ನಾನು ನಿನ್ನನ್ನೇ ನಂಬಿನಪ್ಪ, ನೀನು ಬಿಟ್ಟರೆ ಯಾರನ್ನೂ ನಂಬಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಈ ಗುಡಿಗೆ, ಆದರೂ ನಿನಗೆ ನನ್ನ ಮೇಲೆ ಕರುಣೆ ಬಂದಿಲ್ಲ. ಈಗಾರ ಕರುಣೆ ತೋರಿಸು ತಂದೆ. ನನ್ನ ಬಗ್ಗೆ ಮಾತಾಡ್ತಾ ಇರೋರು ಎಲ್ಲರ ಬಾಯಿಗೂ ಬೀಗ ಹಾಕು. ನೀ ಹಾಕಲೇಬೇಕು, ಕೊಡಲೇಬೇಕು. ನಾನು ಮಾತ್ರ ಬಿಡಂಗಿಲ್ಲ. ನೀ ಕೊಡಾಕಬೇಕು. ನಮ್ಮಪ್ಪ ನಿನ್ನನ್ನು ಕೇಳಾರ್ದೆ ಇನ್ನು ಯಾರನ್ನು ಕೇಳಲಿ? ನಾನು ನಿನ್ನನ್ನೇ ಕೇಳಬೇಕಲ್ಲ. ನಾನು ಮನುಷ್ಯರು ಕೈ ಬಿಟ್ಟಾಗ ದೇವರೇ ಗತಿ ಅಂತೆ. ದೇವರು ಕೈ ಬಿಟ್ಟರೆ ನಾನು ಎಲ್ಲಿ ಹೋಗಲಿ? ದೇವರೇ ಕೈ ಬಿಟ್ಟರೆ ನಾನು ಎಲ್ಲಿ ಹೋಗಲಿ? ನೀನು ನನ್ನ ಕೈ ಬಿಡಬೇಡಪ್ಪ ತಂದೆ. ಯಾವತ್ತು ಮನುಷ್ಯರ ಮುಂದೆ ನಮ್ಮ ಕಷ್ಟ ಹೇಳ್ಕೊಂಡು ಅಳಬಾರ್ದಂತೆ, ದೇವ್ರ ಮುಂದೆ ಅಷ್ಟೇ ಹೇಳ್ಕೊಂಡು ಅಳ್ಬೇಕಂತೆ. ಯಾಕಂದರೆ ದೇವರು ಯಾರ ಹತ್ರನೂ ಹೋಗಿ ಹೇಳ್ಕೊಂಡು ನಗಲ್ಲ, ಆಡ್ಕೊಂಡು ನಗಂಗಿಲ್ಲ. ಮನುಷ್ಯರು ಹಂಗಲ್ಲ. ಇಲ್ಲಿ ಕೇಳ್ಕೊಂಡವ್ರೆ ಮತ್ತೊಂದು ಕಡೆ ಹೋಗಿ ಆಡ್ಕೊಂಡು ನಗ್ತಾರಪ್ಪ. ಅದಕ್ಕೆ ನಿನ್ನಂತೆಲ್ಲ ಹೇಳ್ಕೊಳಕತ್ತೇನೆ. ನೀ ನಗಲ್ಲ, ಲೇವಡಿ ಮಾಡಂಗಿಲ್ಲ. ನೀ ನನ್ನ ಕಷ್ಟಕ್ಕೆ ಅಕ್ಕಿ, ನೀ ನನಗೆ ಮಗು ಕೊಟ್ಟೇ ಕೊಡಬೇಕು. ಕೊಡು ತಂದೆ, ಕಾಲು ಬೀಳ್ತೇನಪ್ಪ ತಂದೆ. ನನಗೆ ಒಳ್ಳೇದು ಮಾಡು. ಸಾಕು, ಇಷ್ಟೊಂದು ಆಶೀರ್ವಾದ ಮಾಡಿದೆಲ್ಲ ಅಪ್ಪ ದೇವ್ರೆ, ಸಾಕಿಷ್ಟು ಸಾಕೆ. ಜೈ ಶ್ರೀರಾಮ್. ಓ, ಇಲ್ಲೇ ಕುಂತೇನ? ತೋ ಹಿಡಿ, ಒಂದು ತಟ್ಟೆ ಗಿಸ ಕೊಟ್ಬಿಡ್ರಿ ನನ್ನ ಬಾಯಿ. ನಾನು ಇಲ್ಲೇ ಕುಡ್ದಿಲ್ಲ, ಸಡಿತೇನೆ ಕೊಡ. ಯಾಕೆ ಬೇ ಹಂಗೆ ಮಾತಾಡ್ತಿ? ಇನ್ನು ಹೆಂಗೆ ಮಾತಾಡ್ಬೇಕಪ್ಪ? ಇನ್ನು ಹೆಂಗೆ ಮಾತಾಡ್ಬೇಕು ಹೇಳಿ ಇನ್ನು ಹೆಂಗೆ ಮಾತಾಡ್ಬೇಕು? ಮಾಡ್ಯಾಳಲ್ಲ ನಿನ್ನ ಮಗಳು ಅಂತ ಕೆಲಸನ? ಅಲ್ಲ, ನನಗೆ ಒಂದು ಹುಟ್ಟಿದೊಂದು ಮಗನ ಜೈಲಿಗೆ ಕಳಿಸ್ಕೊಂತಾಳಲ್ಲ ಈಕಿಗೆ ಬುದ್ಧಿ ಇದ್ದಿದ್ದಿಲ್ಲ ಅವಾಗ. ನನ್ನ ಮಗ ಒಬ್ಬನ ತಪ್ಪು ಮಾಡಿದ್ದಾನೆ, ಈಕಿನೂ ಮಾಡ್ಯಾಳಿಲ್ಲ ತಪ್ಪು. ಈಗ ನನ್ನ ಮಗ ಮದುವೆ ಮಾಡ್ಕೊಂತೇನೆ ಅಂದ್ರೆ ಈಕಿಗೆ ಕಂಪ್ಲೇಂಟ್ ಕೊಡೋದು ಹತ್ತೈತಿ ಈಕಿಗೆ. ಯಮ್ಮ, ನಾನೇನು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲ. ಮದುವೆ ಮಾಡ್ಕೊಂಡಿದ್ರೆ ನಾ ಈ ಮಾತೂ ಹೇಳ್ತಿದ್ದಿಲ್ಲ. ನನಗೆ ಈ ಕೂಸು ಹುಟ್ಟಿದ ಮೇಲೆ ನಾನು ಅವ್ನು ಪ್ರೆಗ್ನೆಂಟ್ ನಿಂತಾಗ ಕೇಳಿದೆ, ಮದುವೆ ಮಾಡ್ಕೋ ಅಂತೇಳಿ. ಅವ ಮಾಡ್ಕೊಲಿಲ್ಲ ಮದುವಿನ. ಆವಾಗೂ ನನ್ನ ತೊಗೊಂಡು ಬೇರೆ ಕಡೆ ಇಟ್ಟ, ಡೆಲಿವರಿ ಆದ್ಮೇಲೂ ಕೇಳಿದೆ, ಮನ್ಯಾಗ ಹೇಳೋನು ಮದುವೆ ಮಾಡ್ಕೊಳ್ಳೋನು ಅಂತೇಳಿ. ಅವಾಗೂ ಮಾಡ್ಕೊಲಿಲ್ಲ. ಮರ್ಯಾದೆ ನಿಮ್ಮಪ್ಪ ನಿಮ್ಮ ಮುಂದೆ ಹೋಗೈತಿ, ಬೇಕಾಗಿಲ್ಲ ಹಿಂಗೆ ನಾನು ಮಾಡ್ಕೊಳಕ್ಕೆ ಅವಂಗೆ ಇಷ್ಟನೇ ಇರಲಿಲ್ಲ. ಅಮ್ಮ ಏನು ಕಡೆಗೆ ನಾ ಕೂಸಿನ ತೊಗೊಂಡು ಬಂದು ಅಲ್ಲಿ ಹೊಲ್ದಾಗಿಟ್ಟು ಹೋಗಿಂದು ಕೇಳಿದೆ, ಈ ಕೂಸಿಲ್ಲಲ್ಲ ಈಗಾರ ಮದುವೆ ಮಾಡ್ಕೊಳ್ಳೋನು ಅಂತೇಳಿ. ಈಗೂ ನಾ ಮಾಡ್ಕೊಳಂಗಿಲ್ಲ ಅಂದ. ಅವ್ನಿಗೆ ಬೇಕಾಗಿದ್ದೆ ಬೇರೆ, ಅದು ಸಿಕ್ಕಿತ್ತು. ಅದಕ್ಕೆ ಹಂಗಾಗಿ ಅವ್ನು ನನ್ನ ಕಡೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಮತ್ತು ಅವಾಗೆಲ್ಲ ನಾ ಕೇಳಿದಾಗ ಅವ್ನು ಮಾಡ್ಕೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಈಗ ನಿಮ್ಮ ಮನ್ಯಾಗ ಈಗ ಎಲ್ಲರಿಗೂ ಗೊತ್ತಾಗಿ ನೀವು ಹೊಡೆದು ಬಡ್ದು ಮಾಡ್ಕೊತೇನೆ ಅಂದ್ಬಿಟ್ಲೆ ನಾವು ಅಂದ್ಬಿಡ್ಬೇಕಲ್ಲ. ಈಗ ಬುಟ್ಲೆ ಹೊಡೆದು ಮದುವೆ ಮಾಡ್ಸಕತ್ತಿದ್ವಲ್ಲೇ, ಮತ್ತೇನು ನಿನ್ ರಾಡಿ ನೋಡ. ಈಗ ಹೇಳಕತ್ತೇನೆ ಕೇಳ. ನಾನು ಅವತ್ತೇ ಹೇಳಿದ್ದೆ ನಿನಗೆ, ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿದಿ, ಇನ್ನು ನೀ ನನ್ನ ಮನೆ ಸೇರಂಗಿಲ್ಲ ಅಂತೇಳಿ. ಇವತ್ತು ತಿಳ್ಕೊ, ನನ್ನ ಮಗ ಇವತ್ತ ಹೊರಗೆ ಬಂದಾನಂದ್ರು ನನ್ನ ಮಗ ಬೇರೆ ಮದುವೆನ ಮಾಡ್ತೇನೆ ನಾನು. ನಿನ್ನ ಮಾತ್ರ ನನ್ನ ಮನೆ ಸೃಷ್ಟಿ ಮಾಡ್ಕೊಳ್ಳೋದಿಲ್ಲ. ಇಷ್ಟು ಹಠಮಾರಿ ಹೆಣ್ಣ ನನ್ನ ಮನೆಗೆ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ಯವ್ವ, ಏನು ಮಾತಂತ ಮಾತಾಡ್ತೀವಿ? ಅಕ್ಕಿ ತಿಳಿಲಾರ್ದ ಮಾಡ್ತಾ ಸಣ್ಣಕ್ಕೆ ಅಂದ್ರೆ ನೀನು ಹಂಗೆ ಮಾತಾಡ್ತೀಯಲ್ಲ. ಅವ ಮಾಡಿದ್ದು ಏನೇನಂತ ಹೇಳಿದ್ಲಿಲ್ಲ. ಈಗಕ್ಕೆ ಅಷ್ಟೆಲ್ಲ ಮದುವೆ ಮಾಡ್ಕೊಂಡಿಲ್ಲ ಅಂತ ಈಗ ಮಾಡ್ಕೊಂತೀರ ಅಂದ್ಬಿಟ್ಲೆ ಸಿಟ್ಟು ಬಾದಕ್ಕಿಗೆ. ಈಗ ಆತ್ ತಗೋ, ಈಗ ಹಿರಿಯರು ಕುಡಿಸಿ ಮದುವೆ ಮಾಡ್ಸೋಣಂತೆ. ಬೇಕಾಗಿಲ್ಲ ಇಕ್ಕಿ ನನ್ನ ಮನೆ ಸೊಸೆ ಆಗೋ ಅವಶ್ಯಕತೆ ಇಲ್ಲ. ಯವ್ವ, ಹಂಗೆ ಮಾಡಬೇಡ್ಬೇ, ನಿನ್ನ ಕಾಲು ಬೀಳ್ತೀನಿ. ಮನೆ ಸೊಸಿ ಮಾಡ್ಕೋಬೇಕಿನ್ನ. ನಾ ಕಂಪ್ಲೇಂಟ್ ಹೆಂಗಾರ ಮಾಡಿ ವಾಪಸ್ ತೊಗೊಳಕ್ಕೆ ಹೇಳ್ತೀನಿ. ಅವ್ವ, ನೀ ಯಾಕೆ ಅವ್ರ ಕಾಲು ಬೀಳ್ತಿ? ನಿಮ್ಮ ತಾಯಿ ನೀ ಬೇಕಾದ್ರೆ ಬಿದ್ಕೋ, ಆದ್ರೆ ನನ್ನ ಕಾರಣಕ್ಕೋಸ್ಕರ ನೀ ಆಕಿ ಕಾಲು ಬೀಳೋ ಅವಶ್ಯಕತೆ ಇಲ್ಲ. ಅಮ್ಮಂದು ಹೇಳಕತ್ತೇನೆ ಕೇಳು. ಅಲ್ಲ, ಮಗ ಮಾಡಿ ತಪ್ಪು ಇನ್ನ ಮಟ್ಟ ಅವ್ರ ಕಣ್ಣ ಕಾಣವಲ್ತ. ಇವತ್ತ ಹಿಂಗೆ ಮಾಡಕತ್ತಾರ. ನಾಳೆ ಮದುವೆ ಆದ್ಮೇಲೆ ಮಗ ಇನ್ನೊಂದು ಮದುವೆ ಮಾಡ್ಕೊಂಬಂದ್ರೆ ಗಂಡಸ್ ಬಿಡು ಮಾಡ್ಕೊಲಿ ಅಂತಾರ ಅವ್ರು. ಏನೇ ಗೊತ್ತಾತ ಅವ್ರ ಗುಣ ಏನಂತೇಳಿ. ನೀನಲ್ಲ ಸೊಸಿ ಮಾಡ್ಕೊಳ್ಳಲ್ಲ ಅಂತ ನನಗೇನು ಹೇಳುದು? ನಾನ ನಿನ್ನ ಮನೆ ಸೊಸಿ ಆಗೋದಿಲ್ಲ, ನಿನ್ನ ಮಗನ ಮದುವೆ ಮಾಡ್ಕೊಳ್ಳೋದಿಲ್ಲ. ಶಿಕ್ಷೆ ಕೊಡ್ಸಕ್ಕೆ ಅಂದ್ರೆ ಕೊಡ್ಸಕ್ಕೆ ಬೇಕಾಗಿಲ್ಲ ನನಗೆ. ನೀವ ನನ್ನ ಕಾಲು ಬಿದ್ರು ನಾ ಮಾಡ್ಕೊಳ್ಳೋದಿಲ್ಲ. ಏನು ದೊಡ್ಡ ಹೆದರ್ಸಕ್ಕೆ ಬಂದಿರ ಇಲ್ಲಿಗೆ? ನಿಮ್ಮ ಪಾಡಿಗೆ ನೀವು ಹೋಗ್ರಿ ಅಷ್ಟೇ. ಯಾರು ನಾನು ಹೆದರ್ಸೋ ಅವಶ್ಯಕತೆ ಇಲ್ಲ. ಮತ್ತೆ ಹೆದರ್ಸಕತ್ರಿ ಅದೊಂದು ಕಂಪ್ಲೇಂಟ್ ಕೊಡ್ತೇನೆ ಮತ್ತೆ ಅಷ್ಟೇ. ಎಷ್ಟು ಸೊಕ್ಕ ನಿನಗೆ? ನನ್ನ ಕೈಯಾಗ ಆಡಿ ಬೆಳೆದಕ್ಕೆ ನೀನು ಇಷ್ಟು ಸೊಕ್ಕ ನಿನಗೆ? ಯಮ್ಮ,
ನಿನ್ನ ಮೊಮ್ಮಗಳ ನಿನಗ ಇಷ್ಟು ಸೊಕ್ಕೈತಿ. ಆ ಮಗ ಮಾಡಿದ್ದನ್ನು ಒಪ್ಕೋವಲ್ಲಿ ನೀನು. ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡಕತ್ತಿ. ಮಗ ಮಾಡಿದ್ದನ್ನು ಮುಚ್ಚಿಟ್ಕೊಂಡು ನನಗ ಸೊಸಿ ಮಾಡ್ಕೊಳ್ಳೋದಿಲ್ಲ ಹಂಗ ಹಿಂಗ ಅಂತ ಮಾತಾಡ್ತಿ. ಹೇಳ್ತಾ ಅದನಿ ನಿನ್ನ ಮಗ ಇಷ್ಟು ತಪ್ಪು ಮಾಡ್ಯಾನ ಅಂತೇಳಿ. ಅದು ನಿನ್ನ ತಲೆ ಒಳಗೆ ಹೋಗ್ವಲ್ತ. ಮತ್ತೆ ನಿನ್ನ ಮೊಮ್ಮಗಳಾಗಿ ನನಗೆ ಸೊಕ್ಕಲ್ಲ ಇರೋದು ಸ್ವಾಭಿಮಾನ. ಏನ ಆಗೈತಿ, ಏನ ತಪ್ಪ ಆಗೈತಿ. ಆದ್ರೆ ಅದನ್ನ ತಿದ್ದುಕೊಂಡು ನಾನು ಮದುವೆ ಮಾಡ್ಕೊಂಬಮ್ಮ ಅಂತ ಕೇಳಿದ್ರೆ ಮಾಡ್ಕೊಂಡಿಲ್ಲಲ್ಲ, ಅದಕ್ಕೆ ಶಿಕ್ಷೆ ಕೊಡಾಕತ್ತೇನೆ. ಏನ ಆಗಿದ್ದಾಗಲಿ ಕಾನೂನು ಐತಿ ನನ್ನ ಪರ, ಬೇಕಾದಾಗಲಿ. ಏನಂತ ಹುಟ್ಟಿದೆ ನೀನು, ಏನಂತ ಹುಟ್ಟಿದೆ ನೀನು? ದೇವ್ರಿಗೆ ಗೊತ್ತವ ಯಾಕೆ ಹುಟ್ಟೇನೆ ಅಂತೇಳಿ. ನೀ ಏನು ನನಗೆ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ನನ್ನ ಮಗಗ ಹೊರಗೆ ಬರ್ಲೇವ, ಅವಂಗ ನಾ ಬೇರೆ ಮದುವೆನ ಮಾಡ್ತೇನೆ. ಧಾರಾಳವಾಗಿ ಮಾಡ್ಕೊ. ಸಮಾಜದಾಗ ನೀ ಏನಕ್ಕಿ ಅಂತ ಯೋಚನೆ ಮಾಡ. ಸಮಾಜದಾಗ ಮಂದಿ ಕ್ಯಾರ್ಕ್ಯಾರ್ಲೆ ಹೊಡಿತಾರ ನಿಂಗೆ. ಏನ ಕುಂತ್ರ ನಿಂತ್ರ ಸಹಿ ಮಾಡಿ ನಗತಾರ ನಿನಗೆ. ಅವಾಗ ಗೊತ್ತಾಕತ್ ನಿನಗೆ ಕೂಸು ಮದುವೆಗಿಂತ ಮುಂಚೆ ಹುಟ್ಟಿದ್ರೇನ ಮದುವೆ ಆದ್ಮೇಲೆ ಹುಟ್ಟಿದ್ರೇನ ಅಂತೇಳಿ. ಏನ ನೀ ಬದುಕಬೇಕಾಗಿರೋದು ಇದೇ ಸಮಾಜದಾಗ. ಏನ ನೋಡ್ತಾ ಇರು ನಿನ್ನ ಗತಿ ಏನಕತ್ತಂತೇಳಿ. ನನ್ನ ಮಗ ನಿನ್ನ ಕಣ್ಣು ಮುಂದೆ ಇನ್ನೊಂದು ಮದುವೆ ಮಾಡ್ಕೊಂಡು ರಾಜ ನಂಗಿರ್ತಾನ. ಏನ ನೀನು ನೋಡ್ಕೊ ನಿಂದು ಏನಕತ್ತಂತೇಳಿ. ಇರ್ಲಿಲ್ಲ ರಾಜ ನಂಗಿರ್ಲಿ, ನೋಡು ನಂಗಾರ ಇರ್ತಾನ. ನನಗೆ ಮಾಡಿದ ಅನ್ಯಾಯಕ್ಕೆ ಅವ ಶಿಕ್ಷೆ ಅನುಭವಿಸಿ ಹೊರಗೆ ಬಂದ ಮೇಲೆ ಅವ ಎಲ್ಲಿ ಹಾಳಾಗಿ ಸತ್ತು ಹೋದ್ರು ನಾ ತಿರುಗಿ ನೋಡುದಿಲ್ಲ. ಇಲ್ಲೋಡ ಪಲ್ಲವಿ, ನನ್ನ ಸಿಟ್ಟು ನೆತ್ತಿಗೆ ಎರ್ಸಕತ್ತಿ ನೀನು. ಏರಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಾನು ಏನಂತ ಬಡ್ದಾಡ್ಲಿ ಅಂತ ನಾನು. ಯವ್ವ ಸಮಾಧಾನ ಕೂತ್ಕೋ. ಆಕಿಗೆ ತಿಳಿಯಂಗಿಲ್ಲ ಏನೋ ಒಂದು ಇದು ಮಾಡ್ಯಾಳ. ನೀ ಸಮಾಧಾನ ತಗೋ. ಸಮಾಧಾನ ನನಗೆ? ಇನ್ನೆಲ್ಲಿ ಸಮಾಧಾನ? ಮಗ ಜೈಲಿಗೆ ಹೋದ ಅಂತ ಸಮಾಧಾನ ಪಟ್ಕೊಲೆ? ಅಲ್ಲ, ತಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ನಿನಗೆ ಏನು ಅನಿಸ್ಲಿಲ್ಲ ಅಂದ್ರೆ ಒಂದು ಮಾತು ಹೇಳ್ಬೇಕು ಅನಿಸ್ಲಿಲ್ಲನ? ಮಗಳಿಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಬಿಡಿಸಿ ಹಿಡ್ಕೋಬೇಕಂತ ಗೊತ್ತಾಗಿಲ್ಲಲ್ಲೇ ನಿನಗೆ? ನೀ ಯಾ ಸೀಮೆ ಅಕ್ಕ ನೀನು? ನಾ ಕೊಟ್ಟಿಲ್ಲ ನಾ. ಅಯ್ಯೋ ದೇವ್ರೆ, ನಾನು ಏನು ಮಾಡ್ಲಪ್ಪ ಅಂತ ನನ್ನ ತಗ. ಓ, ಇಲ್ಲಿ ಮನ್ಯಾಗ ಇಷ್ಟೆಲ್ಲ ಆಗ್ತಾ ಐತಿ. ನೀವಿಬ್ರು ಅಡ್ಡಾಡಕ್ಕೆ ಹೋಗಿದ್ರನ? ಎಲ್ಲೋಗಿದ್ರಪ್ಪ? ಏನೇನು ತಿಂದು ಬಂದ್ರಿ, ಏನೇನು ಉಂಡು ಬಂದ್ರಿ, ಎಲ್ಲೆಲ್ಲ ಅಡ್ಡಾಡಿ ಬಂದ್ರಿ? ಬಾಯ್ ಮುಚ್ಚ. ನಾನು ಮೊದ್ಲ ಇಲ್ಲಿ ಅವಮಾನದಾಗ ತಲೆ ತಗ್ಗಿಸ್ಕೊಂಡು ನಾ ಇತ್ತಾಗಿಂದ ಬಂದನಿ. ಆಕೆ ಅತ್ತಾಗಿ ಎಲ್ಲೇ ಹೋಗಿದ್ಲು ಕಾಂತತಿ ಬಂದಾಳ. ಜೊತೆಗೆ ಒಳಗೆ ಬಂದ್ಬಿಟ್ಲೆ ಅಡ್ಡಾಡಕ್ಕೆ ಹೋಗಿದ್ವಿ ಅಂತ. ಅಡ್ಡಾಡಕ್ಕೆ ಹೋದ್ರ ತಪ್ಪೇನಾತ? ಯಾಕೋ ಕೇಳಿದ್ರಲ್ಲ, ಎಲ್ಲಿ ಹೆದರಿ ಬೆದರಿ ನೀರು ಹಾಕಿರನ ಅಂತ ಮಾಡಿದ್ದೆ. ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ ಆಕಿಗೆ. ಆಕಿ ನನ್ನ ಹೆಂಡತಿ ಅಡ್ಡಾಡಕ್ಕೆ ಹೋದ್ರ ತಪ್ಪೇನಾತ ಅಂತ ಕೇಳ್ರಿ ಆಕಿನ್ನ. ಏನು ಅವಮಾನಾತ? ಏನು ಅವಮಾನಾತ? ಇಂಥ ಮಕ್ಳು ಇರೋದಕ್ಕಿಂತ ಮಕ್ಳು ಇಲ್ದಂಗಿರೋದೇ ಎಷ್ಟೋ ವಾಸಿ. ಇಲ್ಲ ಅನ್ನೋದು ಒಂದೇ ಬರ್ತತಿ. ಇಂಥ ಹುಟ್ಟಿದ್ವಂದ್ರೆ ತಂದೆ ತಾಯಿಗೆ ಸುಖನೂ ಇಲ್ಲ, ನೆಮ್ಮದಿನೂ ಇಲ್ಲ. ಏನು ಮಾಡ್ಬೇಕು ನೋಡು. ಹೊರಗೆ ಹೋದ್ರೆ ಸಾಕು ಕುಜ್ಲಿ ಅಣ್ಣ ನಮಸ್ಕಾರ ಅಂತಿದ್ದವ್ರೆಲ್ಲರೂ ಈಗ ಏನಪ್ಪ ನಿಮ್ಮ ಮನೆಗೆ ಯಾರೋ ಇವ್ರು ಬಂದಿದ್ರಂತಲ್ಲ, ಪೊಲೀಸರು ಹೇಳ್ಕೊಂಡು ಹೋದ್ರಂತಲ್ಲ, ಹುಡುಗಿನ ಕಂಪ್ಲೇಂಟ್ ಕೊಂಡು ಕೂತತ್ತಲ್ಲ, ಮತ್ತು ಮುಂದೆ ಹೆಂಗೆ ದಾರಿ? ಏನು ಮನ್ಯಾಗ ಇಟ್ಕೊಂತೀನ? ಮತ್ತು ಹೆಂಗೀಗ ಅವ್ನಿಗೆ ಶಿಕ್ಷೆ ಆದ್ರೆ ಯಾರು ಮಾಡ್ಕೊತಾರೆ? ಆ ಹುಡುಗ ಅಲ್ಲಿ ಮತ್ತು ಈ ಕರಿನ ಅಲ್ಲಿ ಸಿಕ್ಕತ್ಯ. ಅಯ್ಯಯ್ಯಯ್ಯ, ಮದುವೆಗಿಂತ ಮುಂಚೆ ಹಿಂಗೆ ಆಗುವತ್ತೆ. ನೀವೆಲ್ಲೋಗಿದ್ರಿ? ಒಂದಾ ಎರಡಾ ಮಾತು ಈ ಜನರ ಮಾತು? ಅಪ್ಪ ದೇವ್ರೇ, ಜನರ ಮಾತಿ ಕಿವಿ ಕೊಡೋ ಅಷ್ಟೊತ್ತಿಗೆ ಸಾಕಾಗಿ ಹೋತ್ ನನಗಂತರೂ ಹೊತ್ತಾಗ. ನೆಮ್ಮದಿ ಅನ್ನೋದೇ ಇಲ್ಲ ನಿಮ್ಮಿಂದ ನನಗೆ. ಏಟೇಟು ನೀವು ಕಣ್ಣು ಕಾಣದೆ ಎಲ್ಲರ ಹೋಗ್ಬಿಡ್ರಿ ನೀವು. ಸಮಾಧಾನ ಆತನ ನಿನಗೆ? ಸಮಾಧಾನ ಆತ? ನನ್ನ ಗಂಡ ನನ್ನ ಮಗಳನ್ನ ನನ್ನ ಮನೆ ಬಿಟ್ಟು ಹೋಗಂದ. ಈಗ ಸಮಾಧಾನ ಆತ ನಿನಗೆ? ಹಾಲು ಕುಡ್ದಷ್ಟು ಸಮಾಧಾನ ಆತ ಏನ? ನೀವು ನನಗೆ ನೀನು ನಿಮ್ಮವ್ವಗೂ ಗೊತ್ತಿತ್ತು, ನಿನಗೂ ಗೊತ್ತಿತ್ತು ಇವ್ರಿಗೆ ಇನ್ನೊಂದು ಮದುವೆ ಆಗಿದ್ದೆ. ನೀವಿಷ್ಟು ವರ್ಷ ನನಗೇನು ಅನ್ಯಾಯ ಮಾಡಿದ್ರಲ್ಲ, ಅದನ್ನ ಈಗ ನೀವು ಅನ್ಭವಿಸ್ತಾ ಇದ್ದೀರಿ ಅಷ್ಟೇ. ಅಷ್ಟೇ. ಆ ಹುಡುಗಿ ಜೀವನ ಹಂಗಾಗಿದ್ದಕ್ಕೆ ನನಗೆ ಅನುಕಂಪ ಐತಿ. ಆದ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ನಿನ್ನ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಆಗಿರೋದು. ಮಗಳ ಮೇಲೆ ಲಕ್ಷ್ಯ ಇಲ್ಲದ ನಿಂದು ಬೇಜವಾಬ್ದಾರಿ. ತನ್ನ ಜೀವನ ಏನಾಕೈತೆ ಅನ್ನೋದು ಯೋಚನೆ ಮಾಡಲಾರದ ಮುಂದುವರೆದಿದ್ದು ಅಕ್ಕಿದು ತಪ್ಪು. ನನಗೆಲ್ಲ ಮಾಡಿ ನನ್ನ ಕಣ್ಣೀರು ಶಾಪ ನಿಮ್ಗೆ ತಟ್ಟದೇ ಇರಲ್ಲ. ನೀನು ಇನ್ನೂ ಅನುಭವಿಸ್ತಿ. ನೀನು ಮಾತ್ರ ಇನ್ನೂ ಅನುಭವಿಸ್ತಿ.